ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಹುಟ್ಟೋಕ್ಕೂ ಮುಂಚೆಯಿಂದನೂ ನಮ್ಮ ಮನೇಲಿ ಟ್ರ್ಯಾಕ್ಟರ್ ಇದೆ. ನಮ್ಮಪ್ಪ ಹಂಗೆ ಕಾರು ಬೈಕು ಇಲ್ಲ ಅಂದ್ರೂ ಟ್ರ್ಯಾಕ್ಟರ್ ಮಾತ್ರ ಮನೆ ಮುಂದೆ ನಿಂತಿರಲೇಬೇಕು. ನಾನು ಎಷ್ಟೊಂದು ಸಲ ಹೇಳ್ತೀನಿ, ಅಪ್ಪ ಏನಿಗೆ ಬೇಕಪ್ಪ ನಿನಗೆ ಇಷ್ಟೊಂದು ಕಷ್ಟ, ಯಾರಾದರೂ ಡ್ರೈವರ್ ಇಟ್ಕೊಂಡು ಮಾಡಿಸಪ್ಪ ಅಂದರೆ ಇಲ್ಲ ಕಣವ, ನಾನು ಯಾರಿಗೂ ಗಾಡಿ ಕೊಡಲ್ಲ, ಗಾಡಿ ಹಾಳು ಮಾಡಿಬಿಡ್ತಾರೆ ಅಂತ ಹೇಳುತ್ತೆ. ಅಷ್ಟೊಂದು ಗಾಡಿನ ಇಷ್ಟಪಡ್ತಾರೆ ಟ್ರ್ಯಾಕ್ಟರ್. ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮಪ್ಪನಿಗೆ ಟ್ರಾಲಿ ಹಾಕೊಡೋದು, ರೋಟ್ರಿ ಹಾಕೊಡೋದು, ಅದು ಬಿಟ್ಟರೆ ನೇಗಿಲುಗಳನ್ನ ಹಾಕೊಡೋದನ್ನ ಮಾಡ್ಕೊಳ್ತಾ ಬಂದಿದ್ದೀನಿ. ಇದೆಲ್ಲ ನಮ್ಮಪ್ಪ ಹೇಳ್ಕೊಟ್ಟಿರೋದೆ. ಅಪ್ಪಂಗೆ ಜಾಯಿಂಟ್ ಪಿನ್ ಬೇಕಿತ್ತಂತೆ, ಹಾಗೆ ಡೀಸೆಲ್ ಬೇಕಂತ ಹೇಳಿದ್ರು, ತಗೊಂಡೋಗೋಣ ಅಂತ ಕೌಡ್ಲೆಗೆ ಬಂದಿದ್ದೆ. ಇವಳು ಸಹನಾ ಅಂತ, ನಾವು ಪ್ರೀತಿಯಿಂದ ಇವಳನ್ನ ಗುಂಡು ಅಂತ ಕರಿತಿದ್ವಿ. ಇದು ನಮ್ಮ ಸ್ಕೂಲು. ನಮ್ಮ ಟೀಚರ್ನ ಬಿಟ್ಟು ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಆಪೋಸಿಟ್ ಮನೆಗೆ ಮದುವೆ ಆಗಿದ್ದಾಳೆ. ಹಾಗೆ ಎಷ್ಟೋ ವರ್ಷಗಳ ನಂತರನೇ ನಾನು ಆ ಸೀಮೆಸನಲ್ಲಿ ಹಾಲು ಕರೆದೆ ಅವಳ ಜೊತೆ. ಇವತ್ತು ಕುತ್ಕೊಂಡು ಅವಳ ಮಗಳ ಜೊತೆ ಆಟ ಆಡ್ಕೊಂಡು ಕೂತಿರ್ಬೇಕಾದ್ರೆ ನಮ್ಮ ಅಪ್ಪ ಕಾಲ್ ಮಾಡ್ತು. ಗುಂಡವ್ವ ಎಲ್ಲಿದ್ಯವ್ವ, ಗಾಡಿ ಅರ್ಧದಲ್ಲೇ ನಿಂತೋಗ್ಬಿಟ್ಟೈತೆ ಗದ್ದೆ ಒಳಗಡೆ, ಬೇಗ ಡೀಸೆಲ್ ತಗೊಂಡ್ ಬಾರವ್ವ ಅಂತ ಕಾಲ್ ಮಾಡಿದ್ರು. ಅಲ್ಲಿಂದ ಕಾಫಿ ಕುಡಿದು ನಾನು ಡೀಸೆಲ್ ತಗೊಂಡ್ ಬಂದು ಡೀಸೆಲ್ ಕೊಟ್ಟೆ. ನಮ್ಮಪ್ಪ ಡೀಸೆಲ್ ಹಾಕ್ತಾ ಇದ್ರು. ಕಿಕ್ ಹೊಡೆದ್ಬಿಟ್ಟು ಹಾಗೆ ತೋಟದಲ್ಲಿ ಸ್ವಲ್ಪ ಸಪೋಟ ಹಣ್ಣುಗಳಿದ್ವು, ಸಪೋಟ ಹಣ್ಣುಗಳು ಕಿತ್ಕೊಂಡು ಹಾಗೆ ಹುಲ್ ತಗೊಂಡ್ ಬರ್ಬೇಕಿತ್ತು, ಎಮ್ಮೆಗೆ ಸೀಮೆ ಹುಲ್ನ, ಅದನ್ನು ತಗೊಂಡು ನಾನು ಮನೆಗೆ ಬಂದೆ. ಇವತ್ತಿನ ಕತೆ ಇಷ್ಟೇ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.